ಸ್ನೇಹಿತರೆ, ವೆಲ್ಕಮ್ ಟು ಟ್ರೇಡ್ ವಿತ್ ಶರಣ್. ಬನ್ನಿ, ನಾವು ಹೇಗೆಲ್ಲ ಟ್ರೇಡ್ ಮಾಡಿದ್ವಿ, ಹೇಗೆಲ್ಲ ನಾಳೆ ನಾವು ಟ್ರೇಡನ್ನು ಮಾಡ್ಬೋದಂತ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ನ ನೋಡ್ಕೊಬರೋಣ. ನಾವಿವತ್ತು ನಿಫ್ಟಿನಲ್ಲಿ ಟ್ರೇಡನ್ನು ಮಾಡಿದ್ವಿ. ನಿಫ್ಟಿನಲ್ಲಿ ಇವತ್ತು ಕೂಡ ನಾವು ನಿಫ್ಟಿನಲ್ಲಿ ಟ್ರೇಡ್ ಮಾಡಿದ್ವಿ. ನಿನ್ನೆ ಕೂಡ ನಾವು ನಿಫ್ಟಿನಲ್ಲಿ ಟ್ರೇಡ್ ಮಾಡಿದ್ವಿ. 2 ಡೇಸ್ ಮುಂಚೆ ನಾನು ಏನು ಹೇಳಿದ್ದೆ, ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಸೈಡ್ ವೇಸ್ ಆಗುವ ಸಾಧ್ಯತೆ ಇದೆ, ಇದರ ಒಳಗಡೆ ಬಂದರೆ ಅಂತ. ಆ ಒಂದು ಪಾಯಿಂಟನ್ನು ನಾನು ನಿಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಸೊ ಪ್ರೀವಿಯಸ್ ಡೇ 2 ಡೇಸ್ ಮುಂಚೆ ಏನು ಹೇಳಿದ್ದೆ ನಾನು ನಿಮಗೆ, ಈ ಒಂದು ಜಾಗದಲ್ಲಿ ಈ ಒಂದು ಲೈನ್ ಏನಿದೆಯಲ್ಲ 50,100 50,350 ಲೆವೆಲ್ ಏನಿದೆ, ಇದ್ರ ಒಳಗಡೆ ಏನಾದರೂ ಮಾರ್ಕೆಟ್ ಬಂದು ಈ ರೀತಿ ಹೇಳಿದ್ದು ನಾನು. ಓಕೆ, ಎಕ್ಸಾಂಪಲ್ ತಿಳ್ಕೊಳ್ಳಿ, 50,100 ಇದು 50,300. 50,000 ಒಳಗಡೆ ಬಂದು ಇಲ್ಲಿ ಏನಾದರೂ ಕ್ಲೋಸಿಂಗ್ ಕೊಟ್ಟರೆ ನಿಮಗೆ ಇಲ್ಲಿ ಟ್ರೇಡ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಾನು ಹೇಳಿದ್ದೆ. ಸೊ 2 ಡೇಸಿಂದ ನಮಗೆ ಮಾರ್ಕೆಟ್ ಒಂದು ಟ್ರ್ಯಾಪ್ ರೀತಿ ಇಲ್ಲ, ಅಂದರೆ ಯಾವ ಕಡೆ ಬೈ ಮಾಡಿದ್ರು ನಿಮಗೆ ಅಷ್ಟು ಹೇಳ್ಕೊಳ್ಳುವಂಥ ಪ್ರಾಫಿಟನ್ನು ಮಾಡೋಕ್ಕಾಗಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಟ್ರೇಡನ್ನು ಮಾಡಿದ್ರೆ. ಸೊ ನೀವು ಇಲ್ಲಿ ಕಾಣ್ಬೋದು, ಇವತ್ತು ನಮಗೆ ಅರೌಂಡ್ ಓಪನ್ ಆಗಿರೋದು ಈ ಒಂದು ಜಾಗ 50,300 ನಿನ್ನೆ ಕ್ಲೋಸಿಂಗನ್ನು ಕೊಟ್ಟಿತ್ತು. ಇವತ್ತು ಓಪನ್ ಆಗಿದ್ದು ಗ್ಯಾಪ್ ಡೌನ್ 50,100 50,170 ಲೆವೆಲೆಲ್ಲ ಓಪನ್ ಆಯಿತು. ಮಾರ್ಕೆಟ್ ಎಂಟೈರ್ ಮೂಮೆಂಟ್ ಏನಿದೆ ಇದಕ್ಕೆ ನಾವು ಸೈಡ್ ವೇಸ್ ಅಂತ ಕರಿತೀವಿ. ಸೊ ನೀವು ಎಲ್ಲಾದರೂ ಒಂದು ಸೈಡ್ ತೊಗೊಳಕ್ಕೆ ಟ್ರೇಡ್ ತೊಗೊಳಕ್ಕೆ ಹೋದರೂ ಕೂಡ ಲಾಸನ್ನು ಬುಕ್ ಮಾಡಬೇಕಾಗತ್ತೆ. ಇವತ್ತು ಎಕ್ಸ್ಪೈರಿ ಇತ್ತು. ಎಕ್ಸ್ಪೈರಿನಲ್ಲಿ ಭಾಳಷ್ಟು ಜನ ನೀವು ಹೀರೋ ಜೀರೋ ಟ್ರೇಡನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಬ್ಯಾಂಕ್ ನಿಫ್ಟಿ ಒಂದು ಒಳ್ಳೆ ಮೂಮೆಂಟ್ ಕೊಡಬಹುದು ಅಂತ. ಸೊ ನನ್ನ ವಿಡಿಯೋ ಏನಾದರೂ ನೋಡಿದರೆ ಮುಂಚೆಯಿಂದ ನಿಮಗೆ ಇಲ್ಲಿ ಸೈಡ್ ವೇಸ್ ಆಗ್ಬೋದು ಅಂತ ನಿಮಗೊಂದು ತಲೆಯಲ್ಲಿ ಬಂದಿರೋದು. ಓಕೆ, ಸೊ ಎಂಟೈರ್ ಮೂಮೆಂಟ್ ಇವತ್ತೇನಾಗಿದೆ, ಇಷ್ಟು ಮೂಮೆಂಟನ್ನು 50,350 50,100 50,350 50,100. ಸೊ ಒಂದು ವೇಳೆ ಇಲ್ಲಿ ಬ್ರೇಕ್ ಡೌನನ್ನು ಆಯಿತು. ಇಲ್ಲಿ ಬ್ರೇಕ್ ಡೌನ್ ಆದರೂ ಕೂಡ ಆಲ್ರೆಡಿ ನಮಗೆ ಸಮಯ ಮೀರೋಗಿದೆ. 3 ಗಂಟೆ ಲೆವೆಲಲ್ಲಿ ನಮಗೆ ಟ್ರೇಡ್ ಮಾಡಿ ದುಡ್ಡನ್ನು ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಆದ್ದರಿಂದ ನಾವು ಅವಾಯ್ಡ್ ಮಾಡಬೇಕು. ಇಲ್ಲೂ ಕೂಡ ಒಂದು ಪ್ಲಾನ್ ಮಾಡಿದ್ವಿ ಹೀರೋ ಜೀರೋ ಟ್ರೇಡ್ ಆಗುತ್ತೆ ಅಂತ. ಸೊ ಕೊನೆಗೆ ನಮಗೆ ಹೀರೋ ಜೀರೋ ಟ್ರೇಡ್ ಆಗಲೇ ಇಲ್ಲ. ಓಕೆ, ನಾನು ಕೂಡ ಈ ಒಂದು ಜಾಗದಲ್ಲಿ ಟ್ರೇಡನ್ನು ನಿಮಗೆ ಮಾಡಬೇಡಿ ಅಂತ ಹೇಳಿದ್ದೆ. 2 ಡೇಸ್ ಮುಂಚೆನೂ ಕೂಡ ಹೇಳಿದೆ. ಜಸ್ಟ್ ಒಂದು ಅನಾಲಿಸಿಸನ್ನು ನಾನು ನಿಮಗೊಂದು ಶೇರ್ ಮಾಡಿದ್ದೆ. ಸೊ ಎಲ್ಲನೂ 100% ಆಗಬೇಕು ಅಂತ ಇಲ್ಲ. ಅನಾಲಿಸಿಸ್ನ ಮಾಡಿದಾಗ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿವರೆಗೂ ಹೋಗ್ಬೋದು, ಇಲ್ಲಿವರೆಗೂ ಬರ್ಬೋದು ಅಂತ. ಸೊ ಇಲ್ಲಿ ಕೊಡ್ತಕ್ಕಂಥ ಏನು ಲೆವೆಲ್ಸ್ಗಳಿದೆಯಲ್ಲ ಅದು 100% ಆಗಿರೋದಿಲ್ಲ, 100% ಆಗೋದಿಲ್ಲ. ಓಕೆ, ಸೊ ಜಸ್ಟ್ ಒಂದು ಅನಾಲಿಸಿಸ್, ಅದು ವರ್ಕ್ ಆಗ್ಬೋದು, ವರ್ಕ್ ಆಗದೇ ಇರಬಹುದು. ಅನಾಲಿಸಿಸ್ ನಮಗೆ ಮಾಡಿ ನೋಡಿ ಟ್ರೇಡನ್ನು ಮಾಡಬೇಕಂದಾಗ ಸ್ವಲ್ಪ ಒಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ನಿಮಗೂ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇರ್ತೀನಿ. ಸೊ ನನ್ನ ಒಂದು ಮೈಂಡಲ್ಲಿ ಇರೋದು ಏನಪ್ಪ ಅಂತಂದರೆ, ಆ ಚಾರ್ಟ್ ಅನಾಲಿಸಿಸ್ ನಾನು ಮುಂಚೆನೇ ಹೇಳಿದ್ರೆ ನಿಮಗೊಂದಿಷ್ಟು ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಅನಾಲಿಸಿಸ್ನ ಮಾಡಾಕ್ತಾ ಇದ್ದೀನಿ. ಓಕೆ, ಸೊ ಮುಂಚೆ ಏನು ಹೇಳಿದೆ, ಸೇಮ್ ಅದೇ ರೀತಿಯಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಆಗಿದೆ. ನಿನ್ನೆ ಕೂಡ ನಮಗೆ ಸೈಡ್ ವೇಸ್ ಆಯಿತು. ನಿನ್ನೆ ಓಪನ್ ಆಗಿದೆ, ಇಲ್ಲಿ ನಿನ್ನೆ 9:15ಗೆ ಓಪನ್ ಆಗಿದ್ದು. ನಮಗೆ ಅರೌಂಡ್ 51,100 ಲೆವೆಲ್, 150 ಲೆವೆಲ್ ಸ್ವಲ್ಪ ಹೆಚ್ಚು ಕಡಿಮೆ ಆ ಕಡೆ ಆಗಿರುತ್ತೆ. ಸೊ ಮತ್ತೆ 350 ಲೆವೆಲಲ್ಲಿ ಬಂತು, ಕೆಳಗಡೆ ಸಪೋರ್ಟ್ ತೊಗೊಂಡು ಎಂಟೈರ್ ನಿನ್ನೆ ಮೂಮೆಂಟ್ ಅಂತೂ ಯಾವುದೇ ಮೂಮೆಂಟನ್ನು ಕೊಟ್ಟಿಲ್ಲ. ಯಾರೆಲ್ಲ ನನ್ನನ್ನು ಫಾಲೋ ಮಾಡ್ತಿದ್ದಾರೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದು ನಾವು ಟ್ರೇಡನ್ನು ಮಾಡಿಲ್ಲ. ಸೊ ಹಾಗಾದರೆ ನಾವು ಯಾವುದ್ರಲ್ಲಿ ಟ್ರೇಡ್ ಮಾಡ್ತೀವಿ? ನಿನ್ನೆ ನನ್ನ ಅನಾಲಿಸಿಸ್ ನಾನು ಹೇಳ್ತಾ ಇದ್ದೀನಿ. ಸೊ ನಿನ್ನೆ ನನಗೆ ನಿಫ್ಟಿನಲ್ಲಿ ನಾನು ಟ್ರೇಡ್ ಮಾಡಿದ್ದೆ. ನಿಫ್ಟಿನಲ್ಲಿ ನೀವು ಇಲ್ಲಿ ನೋಡ್ಬೋದು, ಒಂದು ಟ್ರೆಂಡ್ ಲೈನನ್ನು ಫಾಲೋ ಮಾಡ್ತಾಯಿತ್ತು, ನೀಟಾಗಿ ಟ್ರೆಂಡ್ ಲೈನನ್ನು ಫಾಲೋ ಮಾಡ್ತಾಯಿತ್ತು. ಯಾವಾಗ ಇಲ್ಲಿಂದ ಮೇಲೆಯಿಂದ ಕೆಳಗೆ ಮೇಲೆ ಹೋಗು 25,000 ಮೇಲೆವರೆಗೂ ಹೋಗಿ ನಿನ್ನೆ ನಮಗೆ ಇಲ್ಲಿ ಹೋಗಿ ರೆಸಿಸ್ಟೆನ್ಸ್ನ ತೊಗೊಂಡು ಟ್ರೆಂಡ್ ಲೈನನ್ನು ಸಪೋರ್ಟ್ನ ತೊಗೊಳ್ಳೋ ಶುರು ಆಯಿತು. ನಾನು ಕಾಲ್ ಸೈಡ್ಗೆ ಎಂಟ್ರಿ ಆಗಿದ್ದೆ. ಸೊ ನನ್ನ ಒಂದು ಯಾರೆಲ್ಲ ಫಾಲೋ ಮಾಡ್ತಿದ್ದಾರೆ ಎಲ್ಲರೂ ನಿನ್ನೆ ಯಾರೆಲ್ಲ ವೀಡಿಯೋಸ್ ನೋಡಿದರೆ ಅವ್ರಿಗೆಲ್ಲರಿಗೂ ಗೊತ್ತೇ ಇದೆ. ಸೊ ನಂತರ ನಾನು ಲೈವ್ ಬಂದಾಗ ಈ ಒಂದು ಜಾಗದಲ್ಲಿ ಅನಾಲಿಸಿಸ್ ಮಾಡಿ ಒಂದು ಕಾಲ್ ಸೈಡ್ಗೆ ಎಂಟ್ರಿನ ತೊಗೊಂಡಿದ್ದೆ. ಸೊ ಇಲ್ಲಿಂದ ಎಂಟೈರ್ ಮೂಮೆಂಟ್ ಏನಿದೆ ಇಲ್ಲಿವರೆಗೂ ನಾನು ಟ್ರೇಡನ್ನು ಮಾಡಿದ್ದೆ. ಫಸ್ಟ್ ನಾನು ನೆಕ್ಸ್ಟ್ ರೆಸಿಸ್ಟೆನ್ಸ್ ಇದ್ದು 25,000. ಸೊ 25,000ಅಲ್ಲಿ ಯಾವಾಗ ಇಲ್ಲಿ ಡೋಜಿ ಕ್ಯಾಂಡಲ್ ಮಾಡ್ಕೊಂಡು ಇನ್ನೊಂದು ಸ್ಟ್ರಾಂಗ್ ಕ್ಯಾಂಡಲ್ ಆಯಿತು, ನನಗೊಂದು ಕನ್ಫರ್ಮೇಷನ್ ಸಿಕ್ತು. ಸೊ ನೀವು ಯಾರೆಲ್ಲ ಲೈವ್ ನೋಡಿಲ್ವೋ, ನಿನ್ನೆ ಲೈವು ಅರೌಂಡ್ ಈ ಒಂದು ಟೈಮಲ್ಲಿ, ಸೊ 12 ಗಂಟೆ 12:15 ಒಳಗಡೆ ನೀವು ಲೈವ್ ನೋಡಿಲ್ಲ ಅಂದರೆ ಅದನ್ನು ಲೈವ್ ನೋಡಿ. ಪರ್ಫೆಕ್ಟ್ ಆಗಿರೋ ಒಂದು ರೀಟ್ರೇಸ್ಮೆಂಟನ್ನು ಮಾಡಿದೆ. ರೀಟ್ರೇಸ್ಮೆಂಟ್ ಅಂತ ನಿಮ್ಗೆ ಹೇಳ್ತಾ ಇರ್ತೀನಿ ಯಾವಾಗಲೂ ನಾನು. ರೀಟ್ರೇಸ್ಮೆಂಟ್ ಅಂದರೆ ಏನು, ಯಾವುದೋ ಒಂದು ಸ್ಟ್ರೈಕ್ ಪ್ರೈಸು ಕೆಳಗಡೆಯಿಂದ ಮೇಲೆ ಹೋದಾಗ, ಸೊ ಈ ಥರ ಹೋದಾಗ ಹೋಗಿದ ತಕ್ಷಣ ತೊಗೋಬಾರ್ದು. ನೆಕ್ಸ್ಟ್ ಒಂದು ಕೆಳಗಡೆ ರೀಟ್ರೇಸ್ಮೆಂಟ್ ಮಾಡಿದ ಮೇಲೆ ನಮಗೊಂದು ಕನ್ಫರ್ಮೇಷನ್ ಸಿಗುತ್ತೆ, ಕಾಲ್ ಸೈಡ್ ಹೋಗ್ಬೋದು ಅಂತ. ರೀಟ್ರೇಸ್ಮೆಂಟ್ ಮಾಡಿದಾಗ ನಾವು ಟ್ರೇಡನ್ನು ಮಾಡೋದಕ್ಕೆ ಸ್ವಲ್ಪ ಸ್ಟಾಪ್ ಲಾಸ್ ಕಡಿಮೆ ಆಗುತ್ತೆ. ಓಕೆ, ಸೊ ಸ್ಟಾಪ್ ಲಾಸ್ ಕಡಿಮೆ ಆದಾಗ ನಾವು ಟ್ರೇಡನ್ನು ತೊಗೊಂಡ್ರೆ ನಾವು ಆಪ್ಷನ್ ಬೈಯಿಂಗಲ್ಲಿ ಉಳಿಬೋದು. ಓಕೆ, ಇಲ್ಲೂ ಕೂಡ ಅದೇ ಆಗಿದೆ ನಮಗೆ. ಓಕೆನಾ, ಇಲ್ಲೂ ಕೂಡ ನಮಗೊಂದು ಮಾರ್ಕೆಟ್ ಒಂದು ಹಪ್ ಆಯಿತು, ನಂತರ ಇಲ್ಲಿ ಶೂಟಿಂಗ್ ಸ್ಟಾರ್ ಥರ ಮಾಡ್ತು, ನಂತರ ಇಲ್ಲಿ ಯಾವಾಗ ಇಲ್ಲಿ ಸಪೋರ್ಟನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತು, ಈ ಒಂದು ಜಾಗದಲ್ಲಿ ಮತ್ತೆ ಎಂಟ್ರಿ ತೊಗೊಂಡು ಎಂಟೈರ್ ಮೂಮೆಂಟು ಇಲ್ಲಿವರೆಗೂ ನಾವು ಟ್ರೇಡನ್ನು ಮಾಡಿ ನೆಕ್ಸ್ಟ್ ರೆಸಿಸ್ಟೆನ್ಸನ್ನು ನಾವು ಹಾಕೊಂಡಿದ್ವಿ ನಿಫ್ಟಿನಲ್ಲಿ. ಓಕೆ, ಸೊ ಅದಾದಮೇಲೆ ನಾನು ಮಾಡಿರ್ತಕ್ಕಂಥದ್ದು ಇವತ್ತಿನ ಟ್ರೇಡು, ಇದು ನಿನ್ನೆ ಟ್ರೇಡ್ ಆಯಿತು. ಇವತ್ತಿನ ಟ್ರೇಡಲ್ಲಿ ಈ ಒಂದು ಮೂಮೆಂಟಲ್ಲಿ, ಸೊ ಇವತ್ತಿಂದು ಕೂಡ ಲೈವ್ ಇದೆ, ಅದನ್ನು ಚೆಕ್ ಮಾಡ್ಬೋದು. ನನ್ನ ಅನಾಲಿಸಿಸ್ನ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ಸೊ ನೀವು ಲೈವ್ ಬಂದಾಗ ಟ್ರೇಡ್ ಮಾಡಬೇಕಂತಲ್ಲ, ನೀವು ಜಸ್ಟ್ ಒಂದು ಕಲಿಕೆಗಾಗಿ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಕೂಡ ಇಲ್ಲಿಂದ ಇಲ್ಲಿವರೆಗೂ ನನಗೆ ಎಂಟೈರ್ ಮೂಮೆಂಟನ್ನು ಸಿಗ್ತಾಯಿತ್ತು. ಸೊ ನಾವು ಇಲ್ಲಿ ಯಾವುದೂ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ. ಯಾವಾಗ 25,000 ಕೆಳಗಡೆ ಬ್ರೇಕ್ ಆಗುತ್ತೆ ಅಲ್ಲಿಂದ ನಾವು ಟ್ರೇಡ್ ಮಾಡೋಣ ಅಂತ ಈ ಒಂದು ಜಾಗದಲ್ಲಿ ನಮ್ಮ ಒಂದು ಎಂಟ್ರಿ ಇತ್ತು.
1,213 ಲೆವೆಲಲ್ಲಿ ನಾನು 25,200 ತೊಗೊಂಡಿದ್ದೆ. ಸೊ 25,200 ತೊಗೊಂಡು ಒಂದು ಎಂಟೈರ್ ಮೂಮೆಂಟ್ 100 ಪಾಯಿಂಟ್ವರೆಗೂ ನನಗೆ ಒಂದು ಮೂಮೆಂಟ್ಸ್ ಇತ್ತು. ಸೊ 25,200 ಬಿನ ಬೈ ಮಾಡಿರ್ತಕ್ಕಂಥದ್ದು ಆಲ್ಮೋಸ್ಟ್ 321 ನಾನು ಎಲ್ಲ ಕ್ಲೋಸನ್ನು ಕೊಟ್ಟಿದ್ದೇನೆ. ಸೊ ಅರೌಂಡ್ ಒಂದು 100 ಪಾಯಿಂಟ್ ಲೆವೆಲ್ವರೆಗೂ ನನಗೆ ಪ್ರಾಫಿಟ್ ಆಯಿತು. ಸೊ ಹಾಗಾದರೆ ನಾಳೆ ನಾವು ಬ್ಯಾಂಕ್ ನಿಫ್ಟಿ ಹೇಗೆಲ್ಲ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ನಾವು ನೋಡೋಣ. ಸೊ ಯಾಕಂತಂದರೆ ಒಂದೇ ಚಾರ್ಟನ್ನು ನಿಮಗೆ ತಿಳಿಸ್ಕೊಡೋದ್ರಿಂದ ಒಂದು ಚಾರ್ಟಲ್ಲಿ ನೀವು ಕೂಡ ಪರ್ಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 2-3 ಚಾರ್ಟ್ನ ನಾನು ನಿಮಗೆ ತಿಳಿಸೋಕೋದ್ರೆ ಏನಾಗುತ್ತೆ, ತುಂಬ ಲೆಂತಿ ಆಗುತ್ತೆ, ನೀವು ವೀಡಿಯೋನ ನೋಡೋದಿಲ್ಲ. ಸೊ ನಾನು 10 ನಿಮಿಷದ ವೀಡಿಯೋನ ಹಾಕ್ತಾ ಇದ್ದೀನಿ, ಅದರಲ್ಲೇ ನನಗೆ ಜಸ್ಟ್ ಒಂದು 55% 50% ವ್ಯೂಸನ್ನು ಆಗ್ತದೆ. ಸೊ ಸಾಕಷ್ಟು ಜನಗಳಿಗೆ ಕಲಿಬೇಕನ್ನುವ ಉದ್ದೇಶ ಇಲ್ಲ, ಜಸ್ಟ್ ಟ್ರೇಡ್ ಮಾಡಬೇಕು ಅನ್ನೋ ಉದ್ದೇಶ ಜಾಸ್ತಿ ಇರುತ್ತೆ. ಅಂಥದ್ರಲ್ಲಿ ಕಷ್ಟ ಆಗುತ್ತೆ. ನಾನು ಮುಂಬರುವ ದಿನಗಳಲ್ಲಿ 25 ಮಿನಿಟ್ಸ್ ಆಗಲಿ 15 ಮಿನಿಟ್ಸ್ ಆಗಲಿ ಸರ್ ನಾವು ನೋಡ್ತೀವಿ ಅಂತ ನೀವೇನಾದರೂ ಕಮೆಂಟ್ಸ್ ಹಾಕಿದ್ರೆ ನಾನು 15 ಮಿನಿಟ್ಸ್ ಆಗಲಿ 20 ಮಿನಿಟ್ಸ್ ಆಗಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡನ್ನು ನಾನು ಅನಾಲಿಸಿಸ್ನ ಮಾಡಿ ಹಾಕ್ತೇನೆ. ಸೊ ಕೆಲವ್ರಿಗೆ ಏನಾಗುತ್ತೆ, ಟ್ರೇಡಿಂಗ್ ಏನೂ ಗೊತ್ತಿರೋದಿಲ್ಲ. ಸೊ ಇದನ್ನು ಹೇಳ್ತಾ ಇದೆ, ಏನಪ್ಪ ಇದು ಮೇಲೆ ಹೋಗ್ತದೆ, ಏನಪ್ಪ ಇದು ಕೆಳಗೆ ಹೋಗ್ತದೆ ಅನ್ನೋದು ಜಾಸ್ತಿ ಜನಕ್ಕೆ ಅದೇ ಥರ ಫೀಲ್ ಆಗುತ್ತೆ. ಸೊ ತುಂಬ ಜನ ನೋಡೋದಿಲ್ಲ ಕೂಡ. ಸೊ ತುಂಬ ಜನ ನೋಡಲಿಲ್ಲ ಏನಾಗುತ್ತೆ, ನಮಗೆ ಯೂಟ್ಯೂಬ್ ಚಾನಲ್ ಏನಿದೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಸೊ ಅಂತೇಳಿ ಅದು ಪುಷ್ ಮಾಡೋದಿಲ್ಲ. ಓಕೆ, ಸೊ ಕೆಲವೊಂದಿಷ್ಟು ಮ್ಯಾಟರ್ ಆಗುತ್ತೆ ನನಗೂ ಕೂಡ. ಓಕೆ, ಹಾಗಾದರೆ ನಾಳೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಹೇಗೆ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಬೋಣ. ಓಕೆನಾ? ಸೊ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಯಲ್ಲ, ವಾಯ್ಸ್. ನಾನು ಬ್ಯಾಂಕ್ ನಿಫ್ಟಿ ಡೇ ಕ್ಯಾಂಡಲನ್ನು ಹಾಕ್ತಾ ಇದ್ದೀನಿ. ಓಕೆ, ಬ್ಯಾಂಕ್ ನಿಫ್ಟಿ ಡೇ ಕ್ಯಾಂಡಲ್ ಹಾಕಿದ್ದೀನಿ. ಬ್ಯಾಂಕ್ ನಿಫ್ಟಿ ಡೇ ಕ್ಯಾಂಡಲನ್ನು ಹಾಕಿದ್ದೀನಿ. ಓಕೆ, ಸೊ ಇದೆಲ್ಲ ಅನಾಲಿಸಿಸ್ ಮಾಡಿ ಹಾಕಿದ್ನಲ್ಲ, ಸೊ ಅದೇ ಇದೆ, ಜಾಸ್ತಿ ಬೇಡ, ಟೈಮ್ನ ಸ್ಪೆಂಡ್ ಮಾಡೋದು ಬೇಡ. ಓಕೆ, ಬೇಗ ಅನಾಲಿಸಿಸ್ನ ಮುಗಿಸ್ಕೊಬಿಡೋಣ. ಓಕೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ನೀವಿಲ್ಲಿ ನೋಡ್ತಾ ಇರೋದು ಇಲ್ಲಿಂದ ಇಲ್ಲಿವರೆಗೂ ನಮಗೊಂದು ಟ್ರೆಂಡಿಂಗ್ ಥರ ಇದೆ. ಈ ಕ್ಯಾಂಡಲ್ಸ್ಗೂ ಮೇಲ್ಗಡೆ ಇರೋ ಕ್ಯಾಂಡಲ್ಸ್ಗೂ ಕೆಳಗಡೆ ಇರೋ ಕ್ಯಾಂಡಲ್ಸ್ಗೂ ಭಾಳಷ್ಟು ವ್ಯತ್ಯಾಸ ಇದೆ. ಓಕೆ, ಮೇಲ್ಗಡೆ ಇರೋ ಕ್ಯಾಂಡಲ್ಸ್ಗೂ ಕೆಳಗಡೆ ಇರೋ ಕ್ಯಾಂಡಲ್ಸ್ಗೂ ಭಾಳಷ್ಟು ವ್ಯತ್ಯಾಸ ಇದೆ. ನೋಡಿ, ಇಲ್ಲಿ ನೀವಿಂದ ಇಲ್ಲಿ ಗಮನಿಸ್ಬೋದು 1 2 3 4 5 6 7 8 9 10 11 12. ಸೊ ಓಕೆ, ನಾವು ಅದ್ರಿಗಿಂತಲೂ 5 6 ಒಂದು 25 to 28 ಕ್ಯಾಂಡಲ್ಸನ್ನು ತೊಗೊಂಡಿದೆ. ಇಲ್ಲಿಂದ ಇಲ್ಲಿವರೆಗೂ ಬರೋದಕ್ಕೆ ಎಷ್ಟು ಪಾಯಿಂಟ್ ಬಂದಿದೆ? 53,200 52,300 52,900 49,700ವರೆಗೂ ಮೂಮೆಂಟನ್ನು ಕೊಡೋದಕ್ಕೆ ನಮಗೆ ಆಲ್ಮೋಸ್ಟ್ 3,000 ಮೂಮೆಂಟನ್ನು ಕೊಡೋದಕ್ಕೆ 25ರಿಂದ 30 ಕ್ಯಾಂಡಲ್ಸ್ ತೊಗೊಂಡಿದೆ. ಸುಮ್ಮನೆ ಒಂದು ಅಂದಾಜನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ಮೇಲೆ ಹೋಗೋದಕ್ಕೆ ಭಾಳಷ್ಟು ಕಷ್ಟಪಟ್ಟಿದೆ. ಅಂದರೆ ಅದರ ಅರ್ಥ ಇದು ಕರೆಕ್ಷನ್ ಅಂತ ನಾವು ತಿಳ್ಕೊಬೋದು. ಸೊ ಒಂದು ಟ್ರೆಂಡಿಂಗ್ ಆಯಿತು, ಇದೊಂದು ಕರೆಕ್ಷನ್ ಆಗಿದೆ. ಆದರೆ ಮಾರ್ಕೆಟ್ ಇನ್ನೂ ಕೂಡ ಅಪ್ ಟ್ರೆಂಡಲ್ಲಿದೆ. ಒಂದು ಕರೆಕ್ಷನ್ ಆದಮೇಲೆ ಇನ್ನೊಂದು ಟ್ರೆಂಡಿಂಗ್ ಬರಬಹುದು ಅನ್ನೋ ಒಂದು ಇದು ಅನಾಲಿಸಿಸ್ನ ನಾವು ಮಾಡ್ತೇವೆ. ಒಂದು ಟ್ರೆಂಡಿಂಗ್ ಆಗುತ್ತೆ, ಇನ್ನೊಂದು ಕರೆಕ್ಷನ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಬೇಕಂತಂದರೆ ಭಾಳಷ್ಟು ತುಂಬ ಲೇಟ್ ಆಗುತ್ತೆ. ಓಕೆ, ಅದ್ರ ಬಗ್ಗೆ ಬಿಟ್ಟಾಕೋಣ. ಈಗ ಮಾರ್ಕೆಟ್ ಯಾವ ರೀತಿ ಕಾಣಿಸ್ತಾ ಇದೆ ನಿಮಗೆ ನೋಡ್ಬೋದು. ನೀವು ಅಪ್ ಟ್ರೆಂಡಲ್ಲಿ ಇದೆಯಾ, ಡೌನ್ ಟ್ರೆಂಡಲ್ಲಿ ಇದೆಯಾ ಅಂತ. ಓಕೆ, ಸೊ ಅಕ್ಟೋಬರ್ 2023 ನಮಗೊಂದು ಅಪ್ ಟ್ರೆಂಡ್ ಮೂಮೆಂಟನೇ ಇದೆ. ಸೊ ಇಲ್ಲಿ ನೀವು ಕಾಣಿಸ್ತಿದ್ದ ಈ ಒಂದು ಜಾಗದಲ್ಲಿ. ಓಕೆ, ಸೊ ನೀವೇನು ನೋಡ್ತಾ ಇದ್ದೆ, ಅಕ್ಟೋಬರ್ 23 ಸಪೋರ್ಟನ್ನು ತೊಗೊಂಡು ಹೈಯನ್ನು ಮಾರ್ಕೆಟ್ ಮಾಡ್ತಾ ಇದೆ. ಈಗಲೂ ಕೂಡ ಯಾವುದೇ ಒಂದು ಡೌನ್ ಟ್ರೆಂಡ್ ಆಗುವ ಸಾಧ್ಯತೆ ಕಾಣಿಸ್ತಿಲ್ಲ. ಒಂದು ಸೊ ಇದು ಗಜಿಬಿಜಿ ಆಗಿದೆ. ಲೈವ್ ಮಾರ್ಕೆಟ್ನಲ್ಲಿ ಏನೇನೋ ಅನಾಲಿಸಿಸ್ ಮಾಡುವಾಗ ನಾವೇನು ಮಾಡ್ತೀವಿ, ಭಾಳಷ್ಟು ಕಾಂಪ್ಲಿಕೇಟೆಡ್ ಮಾಡ್ತೀವಿ. ಓಕೆ, ಸೊ ಈಗ ಒಂದು ಬೇರೆಷ್ಟು ಕ್ಯಾಂಡಲ್ ಮಾಡ್ತು, ಬೇರೆಷ್ಟು ಕ್ಯಾಂಡಲ್ ಮಾಡಿ ಪರ್ಫೆಕ್ಟ್ ಆಗಿರೋ ಲೆವೆಲಲ್ಲಿ ಸಪೋರ್ಟನ್ನು ತೊಗೊಂಡು 50,300 ಸಪೋರ್ಟನ್ನು ತೊಗೊಂಡು ಮಾರ್ಕೆಟ್ ಮೇಲೆ ಮತ್ತೆ ಹೋಗಿ ಕ್ಲೋಸ್ ಆಗಿರೋದು ನಮಗೆ ಅರೌಂಡ್ 51,000 ಕ್ಲೋಸ್ ಆಗಿದೆ. ಸೊ ರೌಂಡ್ ಲೆವೆಲ್ ಏನಿದೆ ಆ ರೌಂಡ್ ಲೆವೆಲಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ನೀವು ಇಲ್ಲಿ ಗಮನಿಸ್ಬೋದು, ಮುಂಚೆ ನಾನು ಫ್ಲಾಗ್ ಆ್ಯಂಡ್ ಪೋಲ್ ಏನು ಹಾಕಿದ್ನಲ್ಲ, ಸೊ ಅದು ಹಾಗೇ ಇದೆ. ಓಕೆ, ಆ ಅನಾಲಿಸಿಸ್ ಮಾಡಿದಾಗ ಅದು ಹಾಗೇ ಇದೆ. ಆ ಫ್ಲಾಗ್ ಆ್ಯಂಡ್ ಪೋಲ್ ಮೇಲೆ ನಮಗೊಂದು ರೆಸಿಸ್ಟೆನ್ಸ್ನ ಬೀಟ್ ಮಾಡಿ 50,800 ಮೇಲೆ ಒಂದು ರೆಸಿಸ್ಟೆನ್ಸನ್ನು ಬೀಟ್ ಮಾಡಿ ನಮಗೆ ಈ ಒಂದು ರೆಸಿಸ್ಟೆನ್ಸ್ನ ಬೀಟ್ ಮಾಡಿ 51,000 ಮೇಲೆ ನಮಗೆ ಮೂವ್ಮೆಂಟನ್ನು ಕೊಟ್ಟು 51,750 51,800 ಲೆವೆಲ್ವರೆಗೂ ಒಂದು ರೆಸಿಸ್ಟೆನ್ಸ್ವರೆಗೂ ಹೋಗಿ ಬಂದಿದೆ. ಸೊ ಹಾಗಾದರೆ ನಾಳೆ ನಾವು ಹೇಗೆ ಟ್ರೇಡ್ ಮಾಡಬೇಕು ಅನ್ನೋದು ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಈ ಒಂದು ಕ್ಯಾಂಡಲ್ಸ್ನ ನೋಡಿದಾಗ ನಮಗೆ ಇಂಡಿಸಿಷನ್ ಕ್ಯಾಂಡಲ್ಸನ್ನು ಕಾಣಿಸ್ತಾ ಇದೆ. ಅಂದರೆ ಇಲ್ಲಿವರೆಗೂ ಒಂದು ಮೂಮೆಂಟನ್ನು ಕೊಡ್ತು, ಕೆಳಗಡೆಯಿಂದ ಮೂಮೆಂಟ್ವರೆಗೆ ಕೊಡ್ತು, ಸಣ್ಣ ಮೂಮೆಂಟನ್ನು ಕೊಡ್ತು. ಬಟ್ ಇವೆರಡು ಕ್ಯಾಂಡಲಲ್ಲಿ ಯಾರೆಲ್ಲ ಟ್ರೇಡ್ ಮಾಡಿದ್ರು ಒಳ್ಳೆ ಪ್ರಾಫಿಟನ್ನು ಬುಕ್ ಮಾಡಿದ್ರು. ಯಾರೆಲ್ಲ ಲೈವ್ ನೋಡ್ತಾ ಇದ್ರು ಅವರು ಕೂಡ ಒಳ್ಳೆ ಪ್ರಾಫಿಟ್ನ ಬುಕ್ ಮಾಡಿದ್ರು. ಈ ಒಂದು ಕ್ಯಾಂಡಲ್ ಏನಿದೆಯಲ್ಲ ಇದು ಭಾಳಷ್ಟು ಡೇಂಜರ್ ಆಗಿದೆ. ನಮಗೆ ಆಪ್ಷನ್ ಬೈಯಿಂಗಲ್ಲಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡೋದಕ್ಕೆ ಸಾಧ್ಯ. ಸೊ ನೋಡೋಣ ಹಾಗಾದರೆ ನಾಳೆ ನಾವು ಹೇಗೆಲ್ಲ ಟ್ರೇಡ್ ಮಾಡ್ಬೋದು ಅಂತ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಚೆಕ್ ಮಾಡೋಣ. ನಾಳೆ ಒಂದು ವೇಳೆ ನಮಗೆ ಓಕೆ ಇದು ಹಾಕಿರ್ತಕ್ಕಂಥದ್ದು ನಾನು 15 ಮಿನಿಟ್ ಟೈಮ್ ಫ್ರೇಮ್.
15 ಮಿನಿಟ್ ಟೈಮ್ ಫ್ರೇಮಲ್ಲಿ ಸೈಡ್ ವೇಸ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಒಂದು ವೇಳೆ ನಾಳೆ ಈ ಒಂದು ಲೆವೆಲ್ಸ್ ಏನಿದೆಯಲ್ಲ, ಈ ಲೆವೆಲ್ಸನ್ನು ತೆಗೆದುಬಿಡಿ. ಈ ಲೆವೆಲ್ಸ್ 51,100, 51,000, 51,000, 50,900 ಇಲ್ಲಿಂದ ಇಲ್ಲಿವರೆಗೂ ಟ್ರೇಡನ್ನು ಅವಾಯ್ಡ್ ಮಾಡೋದು ಬೆಟರ್. ಓಕೆ, ಇಷ್ಟು ಲೆವೆಲ್ ಇದೆ, ಇದು ಸೈಡ್ ವೇಸ್ ಆಗೋದು ಸಾಧ್ಯತೆ ಇದೆ ನಮಗೆ. ಓಕೆ, ಒಂದು ವೇಳೆ ಇದೇ ಜಾಗದಲ್ಲಿ ನಾಳೆ ಫ್ಲಾಟ್ ಆಗಿ ಓಪನ್ ಆಗಿ ಒಂದು ವೇಳೆ ಕೆಳಗೆ ಬಂದು ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನೀವು ಎಕ್ಸ್ಪರ್ಟ್ ಆಗಿದ್ರೆ, ಟ್ರೇಡಿಂಗಲ್ಲಿ ನಿಮಗೆ ಗೊತ್ತಿದ್ರೆ, ಒಂಚೂರು ಗೊತ್ತಿದ್ರೆ, ಇಲ್ಲಿ ಸಪೋರ್ಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆಳಗಡೆ ಒಂದು ಇಮಿಡಿಯೇಟಾಗಿ ಒಂದು ಸ್ಟಾಪ್ ಲಾಸ್ನ ಇಟ್ಟು, ನಮಗೆ 50,800 ಒಂದು ಸ್ಟಾಪ್ ಲಾಸ್ ಇದೆ. 50,800 ಕೆಳಗಡೆ ನಾವು ಒಂದು ಸ್ಟಾಪ್ ಲಾಸ್ನ ಇಟ್ಕೊಂಡು ಮತ್ತೆ ಕಾಲ್ ಸೈಡ್ಗೆ ಇಲ್ಲಿಂದ ಮತ್ತೆ ನಾವೇನು ಮಾಡೋಣ, ಸೊ ಈ ರೀತಿ ಎಂಟ್ರಿ ತೊಗೊಂಡು ಇಲ್ಲಿವರೆಗೂ ಟ್ರೇಡನ್ನು ಮಾಡ್ಬೋದು. ಮಧ್ಯದಲ್ಲಿ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ, ಒಂದು ವೇಳೆ ಇಲ್ಲೆಲ್ಲಾದರೂ ಓಪನ್ ಆಯಿತು, ಓಕೆ, ಒಂದು ವೇಳೆ ಈ ಒಂದು ಜಾಗದಲ್ಲಿ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ, ನೀವೇನು ಮಾಡ್ತೀರಾ, ಟ್ರೇಡನ್ನು ಅವಾಯ್ಡ್, ಯಾವುದು ಬುಲಿಶ್ ಆದರೂ ಇರಲಿ, ಬೇರಿಶ್ ಆದರೂ ಇರಲಿ, ಇದ್ರ ಮೇಲಾದರೂ ಬರಲಿ, ಇದ್ರ ಕೆಳಗಾದರೂ ಬರಲಿ, ನಾವು ಟ್ರೇಡನ್ನು ಮಾಡೋದಕ್ಕೆ ಹೋಗಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಯಾವ ಕಡೆ ಮೂಮೆಂಟ್ ಆದರೂ ಕೊಡುವ ಸಾಧ್ಯತೆ ಇರುತ್ತೆ ನಮಗೆ. ಓಕೆ, ಸೊ ಇದು ನನ್ನ ಅನಾಲಿಸಿಸ್ ಮತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತೀನಿ. ನಿಮ್ಮ ಒಂದು ಅನಾಲಿಸಿಸ್ ಬೇರೆ ಥರನೂ ಇರ್ಬೋದು, ನೀವು ಕೂಡ ಅನಾಲಿಸಿಸ್ ಮಾಡಿ. ಓಕೆ, ಇನ್ನು ಭಾಳಷ್ಟು ಏನು ದೊಡ್ಡ ಏನು ಹೇಳ್ತಾರೆ ಸೈಂಟಿಫಿಕ್ ಇದೇನಿಲ್ಲ ಇದರಲ್ಲಿ, ಸಿಂಪಲ್. ಒಂದು ವೇಳೆ ಗ್ಯಾಪ್ ಅಪ್ ಆಯಿತು, ನಮಗೆ ಗ್ಯಾಪ್ ಅಪ್ ಆಗಿ ಈ ಲೆವೆಲ್ ಏನಿದೆಯಲ್ಲ 51,350, 51,400 ಮೇಲೆ ಒಂದು ವೇಳೆ ಏನಾದರೂ ಗ್ಯಾಪ್ ಅಪ್ ಆಗಿ 51,400 ಮೇಲೆ ಗ್ಯಾಪ್ ಅಪ್ ಆಗಿ ಇಲ್ಲಿ ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ ಏನಾದರೂ ಕಾಣಿಸ್ತು ಅಂತಂದರೆ ಕೆಳಗಡೆ ಸ್ಟಾಪ್ ಲಾಸ್ ವಿತ್ ಸ್ಟಾಪ್ ಲಾಸ್ ಜೊತೆಗೆ ನಾವು ಇಲ್ಲಿವರೆಗೂ ಎಂಟ್ರಿನ ತೊಗೊಳ್ಳೋಣ ಸರ್. ಓಕೆ, ಇಲ್ಲಿವರೆಗೂ ಎಂಟ್ರಿನ ಇಲ್ಲಿವರೆಗೂ ಎಂಟ್ರಿನ ತೊಗೊಳ್ಬೋದು. 51,400, 450 ಲೆವೆಲ್ ಸಿಕ್ತು ಅಂತಂದರೆ ಎಂಟೈರ್ ಈ ಮೂಮೆಂಟ್ ಏನಿದೆ ಇದು ಸ್ವಲ್ಪ ಈ ಮೂಮೆಂಟನ್ನು ನಾವು ಟ್ರೇಡನ್ನು ಮಾಡ್ಬೋದು ವಿತ್ ಸ್ಟಾಪ್ ಲಾಸ್ ಜೊತೆಗೆ. ಇದ್ರ ಒಳಗಡೆ ಓಪನ್ ಆಗಿ ಇಲ್ಲೆಲ್ಲಾದ್ರೂ ಈ ಬಾಕ್ಸ್ ಏನು ಹಾಕಿದ್ರಲ್ಲ, ಇದ್ರ ಒಳಗಡೆ ಏನಾದರೂ ಓಪನ್ ಆಗಿ ಇಲ್ಲೇ ಏನಾದರೂ ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಟ್ರೇಡನ್ನು ಅವಾಯ್ಡ್ ಮಾಡೋದು ಬೆಸ್ಟ್. ಸೊ ಮೊದಲು ಏನು ಹೇಳಿದ್ದೆ, ನೆಕ್ಸ್ಟ್ ನಮಗೆ ಸಪೋರ್ಟ್ ಇರೋದು ನಮಗೆ ಈಗಲೂ ಕೂಡ 50,800 ಸಪೋರ್ಟ್ ಇದೆ. ನೆಕ್ಸ್ಟ್ ಸಪೋರ್ಟ್ ಇರೋದು 49,000, 50,300 ಸಪೋರ್ಟ್ ಇದೆ. 50,300 ಒಂದು ಸಪೋರ್ಟ್ ಇದೆ. 49,800 ಒಂದು ಸಪೋರ್ಟ್ ಇದೆ. ಓಕೆ, 49,800 ಒಂದು ಸಪೋರ್ಟ್ ಇದೆ. ಸಿಂಪಲ್, ತಲೆ ಕೆಡಿಸ್ಕೋಬೇಡಿ. ಮೂರನೇ ಸಪೋರ್ಟ್ ಇದು 49,800 ನಮಗೆ ಸಪೋರ್ಟ್ ಇದೆ, ಬಿಗ್ ಸಪೋರ್ಟ್. ಓಕೆ, ಸೆಕೆಂಡ್ ಸಪೋರ್ಟ್ ಇರೋದು 50,350, 50,350 ಒಂದು ಸಪೋರ್ಟ್ ಇದೆ. 300 to 350. ಓಕೆ, ನೆಕ್ಸ್ಟ್ ಸಪೋರ್ಟ್ ಇರೋದು ನಮಗೆ ಇದೇ ಸಪೋರ್ಟ್. ಓಕೆ, ನೆಕ್ಸ್ಟ್ ಸಪೋರ್ಟ್ ಇರೋದು 50,800, 50,800, 850, 900 ಇದು ಬಫರ್ ಜೋನ್ ಆಗಿರುತ್ತೆ. ಈ ಸಪೋರ್ಟಲ್ಲಿ ಬಂದಾಗಲೂ ಕೂಡ ನಾವು ಟ್ರೇಡನ್ನು ತಗೋಬೋದು. ಗ್ಯಾಪ್ ಡೌನ್ ಆಗಿ ಒಂದು ವೇಳೆ ನಾಳೆ ಏನಾದರೂ ಗ್ಯಾಪ್ ಡೌನ್ ಆಗಿ ಇಲ್ಲಿ ಸಪೋರ್ಟ್ ತೊಗೊಳಕ್ಕೆ ಶುರು ಮಾಡಿದ್ರೆ 50,300 ಸಪೋರ್ಟ್ ತೊಗೊಳಕ್ಕೆ ಶುರು ಮಾಡಿದ್ರು ಕೂಡ ಒಂದು ಕಾಲ್ ಸೈಡ್ಗೆ ಎಂಟ್ರಿ ತೊಗೋಬೋದು. ಓಕೆ, ನಾವು ಎಂಟೈರ್ ಮೂಮೆಂಟು ಬಿಡಿದಾಗ ಬೈ ಆ್ಯಂಡ್ ಡಿಪ್ ಥರ ಕಾಲ್ ಸೈಡ್ಗೆ ಎಂಟ್ರಿನ ತೊಗೊಳಕ್ಕೆ ಟ್ರೈ ಮಾಡೋಣ. ಸೊ ಭಾಳಷ್ಟು ವೀಡಿಯೋ ಇನ್ನೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ನೀವು ಕೂಡ ಬೋರ್ ಆಗ್ತೀರಾ. ಓಕೆ, ಸಿಗೋಣ ನಾಳೆ. ಬಾಯ್. ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದು ಮರಿಬೇಡಿ. ಸಿಗೋಣ, ಬಾಯ್.